ಅಯ್ಯೋ ಮೂಗ್ ಕಟ್ಕೊಂಡು ಪ್ರಾಣಾಯಾಮ ಮಾಡೋಕ್ಕಾಗ್ತಾ ಇಲ್ಲ. ಅಯ್ಯೋ ನನ್ನ ಪ್ರಾಣಾಯಾಮನ ಕಡೆ ನೋಡ್ತಾ ಇದೆಯೇ. ಡಾಕ್ಟ್ರೆ, ನೈಟ್ ಆಗ್ತಿದ್ದಂಗೆ ನನ್ನ ಹಾರ್ಟ್ ಟೈಟ್ ಆಗುತ್ತೆ ಬೈಕೆ. ಆಚಾರ್ಯರು ಹೇಳಿದ ಇನ್ನೊಂದು ವಿಷಯನ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಏನಂತ? ಈ ಮನೇಲಿ ದೆವ್ವನೇ ಹಾವಾಗಿದೆಯಾ? ದೆವ್ವ ಹಾವಾಗಿದ್ಯಾ? ಡಾಕ್ಟ್ರೆ, ಇದು ಮೋಸ ಡಾಕ್ಟ್ರೆ, ಮೋಸ. ನೆನ್ನೆವರೆಗೂ ದೆವ್ವ ಇದೆ ಅಂದ್ರೆ ಈಗ ಉದ್ದುತ್ತ ಹಾವಿದೆ ಅಂತ ಇದ್ದೀರಾ. ನಾನ್ ಹೇಳಿಲ್ಲ, ಆಚಾರ್ಯರೇ ಹೇಳಿದ್ದು. ದೆವ್ವನೇ ಹಾವಾಗಿ ಬಂದಿದ್ಯಂತೆ. ಅವ್ರು ನಿಮ್ಮ ಹತ್ರ ಬಿಟ್ಟಿರ್ತಾನೆ, ಅದ್ ನಿಮ್ಮ ಹತ್ರ ಇಟ್ಕೊಳ್ದೆ ನನ್ನವರೆಗೂ ಯಾಕೆ ಬಿಟ್ರಿ? ಹಾವನ್ ಯಾರಾದ್ರೂ ಇಟ್ಕೋತಾರೇನೋ? ಬಿಡ್ಬೇಕು ತಾನೆ. ಬಿಡಿ, ಎಲ್ಲರೂ ಬೇರೆ. ನೀನೇನಾದ್ರೂ ಅದನ್ನ ನೋಡಿ ಹಾರ್ಟ್ ಅಟ್ಯಾಕ್ ಆಗಿ ಗೊಟ್ಟಕ್ಕಂದ್ರೆ? ಡಾಕ್ಟ್ರೇ, ನನ್ನ ಎದುರಿಸೋದ್ರಲ್ಲೇ ನಿಮಗ್ ಸಂತೋಷ ಸಿಗ್ತಾ ಇದೆ ಅಂತ ನನಗ್ ಗೊತ್ತು. ಅದು ಹಾವಲ್ಲ, ಬೆಲ್ಟು. ನನ್ನ ಕಣ್ಣಿಗೆ ಅದನ್ನು ಹಾವು ತರನೇ ಕಾಣಿಸ್ತಾ ಇದೆ. ಶ್ರೀನಾಥ, ನೀನ್ ಈ ಮನೇಲಿ ಇದ್ರೆ ಶರಪಂಜರ ಸಿನಿಮಾದಲ್ಲಿ ಕಲ್ಪನಂತರ ಲೂಸ್ ಆಗ್ಬಿಡ್ತೀಯ. ನಾನ್ ಬಂದೆ, ನಾನ್ ನೋಡ್ದೆ, ಹೇಳ್ದೆ ಕೇಳ್ದೆ ಓಡ್ದೆ. ಹೇಳ್ದೆ ಹಾಗೆ ಓಡಕ್ಕಾಗಲ್ಲ. ಅವಳು ನಿನ್ ಹಿಂದೆನೇ ಬರ್ತಾಳ. ಮಾತೃಭಾಷೆಯಲ್ಲಿ ಮನಸ್ಸಿನಲ್ಲಿ ಅನ್ಕೊಂಡಿದ್ದ ಡಾಕ್ಟ್ರು ಹಾಗೇ ರೀಡ್ ಮಾಡಿದ್ರು. ಅವ್ರಿಗೆ ಅರ್ಥ ಆಗದಿರೋ ರಾಷ್ಟ್ರೀಯ ಭಾಷೆಯಲ್ಲಿ ಅನ್ಕೊಳ್ಳೋದು ಒಳ್ಳೇದು. ಮೈಯ ಹಿ ರೇತ ನಹಿ ಸೋತ, ಅದಕ್ಕೆ ಇಲ್ಲಿಂದ ಜಾತ. ಓ ನಹಿ ಹೋತ, ಪೀಚೆ ಸೆ ಆತ, ಆಗೆ ಸೆ ಪಕಡ್ತಾ. ಈ ಭಾಷೆನೂ ಗೊತ್ತಾಗೋಯ್ತಾ ಡಾಕ್ಟ್ರೆ? ಹಾಕಿ ಡಾಕ್ಟ್ರೆ, ಹಾಕಿ. ನಿನ್ನೆ ಆಗ್ತಾಗೆ ಮಾತ್ರೆನ ಬಾಯಿಗೆ ಹಾಕಿ. ಇವತ್ತು ಬಾಯಿಗೆ ಹಾಕಲ್ಲ, ಕೈಗೆ ಕೊಡ್ತೀನಿ. ಸರಿ, ಕೈಗೆ ಕೊಡು. ಏನಾಯ್ತು ಆಚಾರ್ಯರೇ, ಏನಿದೆಲ್ಲ? ಈ ಮನೇಲಿ ಉಳಿದಾಳೆ ಅಂತ ನಾನು ಹೇಳಿದೆ.
ಆದ್ರೆ ನೀವು ನಂಬಲಿಲ್ಲ. ನೋಡಿ ನನ್ನ ವಸ್ತುಗಳೆಲ್ಲ ಹ್ಯಾಕ್ ಸುಟ್ಟಾಕಿದಾಳೆ ಅಂತ. ಎಲ್ಲ ಮಾಡಿದ್ ಯಾರು ಅಂತ ಗೊತ್ತಾ? ಅವಳೇ ಅವಳೇ ಅವಳೇ. ನನ್ನಲ್ಲಿರೋ ದೈವ ಶಕ್ತಿ ಅವಳಲ್ಲಿರೋ ದುಷ್ಟಶಕ್ತಿನ ಎಲ್ಲಿ ನಾಶ ಮಾಡ್ತಾನೋ ಭಯದಿಂದ ಹೀಗೆ ಮಾಡಿದಾಳೆ. ಆಚಾರ್ಯರೇ, ಈ ಮನೆಯಲ್ಲಿ ನೀವಿರೋದು ಆಕೆಗೆ ಇಷ್ಟ ಇಲ್ಲ, ಅದಕ್ಕೆ ನಿಮ್ಮ ವಸ್ತುಗಳನ್ನ ಸುಟ್ಟು ಹಾಕಿದ್ದಾಳೆ. ಆದರೆ ನನ್ನ ಮೇಲೆ ಅಷ್ಟೊಂದು ಜನಗಳನ್ನ ಬಿಟ್ಟು ಹೊಡ್ಸೋಕ್ ಪ್ರಯತ್ನ ಮಾಡಿದಾರಲ್ಲ, ಅದನ್ನು ಯಾರು ಮಾಡಿದ್ದಾರೆ? ನಿಮ್ಮ ಮೇಲೆ ಆಕ್ರಮಣ ಮಾಡಿದ್ದು ಬೇರೆ ಯಾರೇ ಇರಬಹುದು, ಆದ್ರೆ ನನ್ನನ್ನು ಸುಟ್ಟಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದು ಅವಳೇ. ಇದಕ್ಕೆಲ್ಲ ಹೆದರಿ ನಾನು ಇಲ್ಲಿಂದ ಹೋಗೋದಿಲ್ಲ. ಈ ಶಕ್ತಿ ನನ್ನ ಹತ್ರ ಇರೋವರೆಗೂ ನನ್ ಯಾರು ಏನು ಮಾಡಕ್ಕಾಗಲ್ಲ. ಒಂದ್ ನಿಮಿಷ, ರಾತ್ರಿ ಇಷ್ಟೊತ್ನಲ್ಲಿ ಎಲ್ಲಿಂದ ಬರ್ತಿದ್ದೀರಾ? ಅದು ಮನೇಲಿ ಕರೆಂಟ್ ಇದೆ, ಈ ಲಾಂದ್ರ ಯಾಕೆ? ನಾನು ಎಲ್ಲ ಒಳಗೆ ನಡೀರಿ. ರಮೇಶ್ ಬಂಗ್ಲೆಗಿಂತ ಈ ಬಂಗ್ಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆ ಮನೆಯಲ್ಲಿ ನಾನು ನಿಮ್ಗೆ ಇದನ್ನು ಕೊಡ್ಲಿಲ್ಲ, ಆದ್ರೆ ಈ ಮನೆಯಲ್ಲಿ ನಿಮ್ಗಿದು ಅಗತ್ಯ ಇದೆ. ಇದರಲ್ಲೆಲ್ಲ ನಿಮ್ಗೆ ನಂಬಿಕೆ ಇಲ್ಲದೆ ಇರಬಹುದು, ಆದ್ರೆ ನನಗೋಸ್ಕರ ನೀವು ಇದನ್ನ ಹಾಕೋಬೇಕು. ನೀವು ದೇವರ ಹೆಸರಿನಲ್ಲಿ ನಂಬಿಕೆ ಇಟ್ಟು ಎಲ್ಲ ಕೆಲಸನೂ ಮಾಡ್ತೀರಾ. ನಾವು ಮಾಡೋ ಕೆಲಸದಲ್ಲಿ ದೇವರನ್ನ ನೋಡ್ತೀವಿ. ನಂಬಿಕೆ ಇದೆ, ಮೂಢನಂಬಿಕೆ ಇಲ್ಲ. ಏನ್ರಿ, ಡಾಕ್ಟರ್ನ ಟಿಫನ್ ಕರೆಯೋಣ ಅಂತ ಅವ್ರ ರೂಮ್ಗೆ ಹೋಗಿ ನೋಡ್ದೆ, ಅಲ್ಲಿ ಇರ್ಲಿಲ್ಲ. ಮನೆಯೆಲ್ಲ ಹುಡ್ಕಾಡ್ದೆ, ಎಲ್ಲೂ ಕಾಣ್ತಿಲ್ಲ. ಕಾಣಿಸ್ತಿಲ್ವಾ? ಅಬ್ಬಾ, ನಿನ್ನೆ ರಾತ್ರಿ ನಡೆದ ರಾದ್ಧಾಂತ ನೋಡಿ ಹೆದರ್ಕೊಂಡು ಓಡೋಗಿರ್ಬೇಕು. ಯಾರು ಡಾಕ್ಟ್ರ? ಹೊರಗಡೆ ಹೋಗಿ ನೋಡಿ, ಎಲ್ಲ ಹೆಂಗಸರನ್ನು ಓಡಿಸ್ಕೊಂಡು ಹೋಗಿ ಮನೆ ಹಿಂಗಡೆ ಆಟ ಆಡ್ತಾವ್ರೆ. ನನ್ನ ಮಕ್ಕಳು ನಿಮ್ಮ ಹೆಂಗಸರನ್ನು ಅವ್ರ ಜೊತೆ ಸೇರ್ಕೊಂಡು ಆಟ ಆಡ್ತಾವ್ರೆ.